ರಾಜ್ಯದಲ್ಲಿ ತಣ್ಣಗಾಗ್ತಾ ಇಲ್ಲ ಬಿಡದಿ ಟೌನ್ಶಿಪ್ ಸಮರ. ಟೌನ್ಶಿಪ್ ಪ್ರಶ್ನಿಸಿ ಹೈಕೋರ್ಟ್ಗೆ ಪಿಐಎಲ್ ಸಲ್ಲಿಕೆ ಆಗಿರುವಂತಹ ಹಿನ್ನೆಲೆ ಅರ್ಜಿದಾರ ರಾಜೇಶ್ ಕೆಬಿ ಅವರ ಮನವಿಗೆ ನ್ಯಾಯಾಲಯ ಈಗ ಪ್ರತಿಕ್ರಿಯೆಯನ್ನು ಕೊಟ್ಟಿದೆ. ಕಚೇರಿ ಪರಿಶೀಲನೆ ನಂತರ ಅರ್ಜಿ ವಿಚಾರಣೆಗೆ ಬರಲಿದೆ. ಸೊ ಈಗ ಪಿಐಎಲ್ ಸಲ್ಲಿಸಿರುವಂತಹ 4 ದಿನಗಳ ಲಿಸ್ಟ್ ಸಹಜವಾಗಿ ಆಗತ್ತೆ. ಈಗ ಅರ್ಜಿದಾರರಿಗೆ ಸಿಜೆ ನೇತೃತ್ವದ ವಿಭಾಗೀಯ ಪೀಠ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥದ್ದು. ತುರ್ತು ವಿಚಾರಣೆಗೆ ಮನವಿಯನ್ನು ಸಲ್ಲಿಸಿದ್ರು ರಾಜೇಶ್ ಕೆಬಿ ಅವರು. ಸೊ ಈ ಬಿಡದಿಯ ಟೌನ್ಶಿಪ್ ಪ್ರಶ್ನಿಸಿ ಹೈಕೋರ್ಟ್ಗೆ ಪಿಐಎಲ್ ಸಲ್ಲಿಕೆ ಆಗಿರುವಂತಹ ಹಿನ್ನೆಲೆ ತುರ್ತು ವಿಚಾರಣೆಗೆ ಅರ್ಜಿದಾರರಾಗಿರುವಂತಹ ಮೈಸೂರಿನ ರಾಜೇಶ್ ಕೆಬಿ ಅವರ ಮನವಿ ಸೊ ಕಚೇರಿ ಪರಿಶೀಲನೆ ನಂತರ ಅರ್ಜಿ ವಿಚಾರಣೆಗೆ ಬರುತ್ತೆ ಅನ್ನೋದು ಈಗ. ಸೊ ಪಿಐಎಲ್ ಸಲ್ಲಿಸಿರುವಂತಹ 4 ದಿನಗಳ ಲಿಸ್ಟ್ ಅದೆಲ್ಲವೂ ಕೂಡ ಪ್ರಕ್ರಿಯೆ ಆಗಬೇಕಾಗತ್ತೆ. ಅರ್ಜಿದಾರರಿಗೆ ಸಿಜೆ ನೇತೃತ್ವದ ವಿಭಾಗೀಯ ಪೀಠ ಈ ರೀತಿಯಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿರೋದು. ತುರ್ತು ವಿಚಾರಣೆಗೆ ಇವರು ಮನವಿಯನ್ನು ಮಾಡಿದರು, ಅಂದರೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದರು ರಾಜೇಶ್ ಕೆಬಿ ಅವರು. ಈಗ ರಾಜ್ಯದಲ್ಲಿ ಈ ಬಿಡದಿಯ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಕೆಲಸ ಮುಂಚೆನೇ ಆಗಬೇಕಾಗಿತ್ತು. ಇಲ್ಲಿ ಕೂತ್ಕೊಂಡು ಪ್ರತಿಭಟನೆ ಮಾಡೋದಕ್ಕಿಂತ ನೇರವಾಗಿ ಕೋರ್ಟ್ಗೆ ಹೋಗಿ ಈ ರೀತಿಯಾಗಿ ಪಿಐಎಲ್ ಸಲ್ಲಿಕೆ ಮಾಡಿ ನಿಮ್ಮ ಬೇಡಿಕೆ ಏನಿದ್ದಾವೆ, ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ, ಹೋರಾಟ ಎಲ್ಲಿ ತನಕ ಆಗ್ತಾ ಇದೆ, ಯಾರು ಪರ ಯಾರು ವಿರೋಧ, ಅದನ್ನು ಮುಂಚೆನೇ ಮಾಡಿದರೆ ಇಲ್ಲಿ ತನಕ ಬರ್ತಿರಲಿಲ್ಲ. ಬಹುಶಃ ಈಗ ಇದು ಹೈಕೋರ್ಟ್ಗೆ ಹೋಗಿದೆ. ಸೊ ಹಂಗಾಗಿ ಬಿಡದಿಯ ಟೌನ್ಶಿಪ್ ಸಮರ ಮುಂದೆ ಹೈಕೋರ್ಟ್ ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಸೊ ಈಗ ಹೈಕೋರ್ಟ್ಗೆ ಪಿಐಎಲ್ ಸಲ್ಲಿಕೆ ಆಗಿರುವಂಥ ಹಿನ್ನೆಲೆಯಲ್ಲಿ ಸೊ ತನಿಖೆ ಆಗತ್ತೆ ಮುಂದಿನ ದಿನಮಾನಗಳಲ್ಲಿ.